ಇದೆಲ್ಲದರ ಜೊತೆಗೆ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಬರ್ತಾ ಇರುವಂಥ ಇನ್ನೊಂದು ಸುದ್ದಿ, ಇರಾನಿನ ಸುತ್ತಲೂ ಇರುವ 10 ಮುಸ್ಲಿಂ ರಾಷ್ಟ್ರಗಳು ಅಮೆರಿಕದ ಮೇಲೆ ಸಿಟ್ಟಾಗಿದ್ದಾವೆ. ಇರಾನಿನ ಮೇಲಿನ ದಾಳಿಯ ಅಷ್ಟು ವಿವರಗಳನ್ನು ಮೊದಲು ನಮಗೆ ಹಂಚಿಕೊಳ್ಳಬೇಕಾಗಿತ್ತು, ನಮಗೆ ಹೇಳಬೇಕಾಗಿತ್ತು. ನಾವಿಂಥದ್ದೊಂದು ದಾಳಿನ ಈ ಶುಭ ಮುಹೂರ್ತೆ ಸಾವಧಾನದಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಬೇಕಾಗಿತ್ತು ಇವರು ಅಂತ. ಹಾಗೆ ಹೇಳಿದ್ದರೆ ನಾವು ನಮ್ಮ ಮೇಲೆ ನಡೆಯಬಹುದಾಗಿದ್ದ ಸಂಭವನೀಯ ದಾಳಿಯ ವಿರುದ್ಧ ನಮ್ಮನ್ನು ನಾವು ತಯಾರು ಮಾಡಿಕೊಳ್ತಾ ಇದ್ವಿ, ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮನ್ನು ರೆಡಿ ಮಾಡಿಕೊಳ್ತಾ ಇದ್ವಿ. ನಮ್ಮ ಸೈನಿಕ ನೆಲೆಗಳನ್ನು ಬಳಸಿಕೊಂಡು ಅಮೆರಿಕ ನಿಮ್ಮ ಮೇಲೆ ದಾಳಿ ನಡೆಸೋದಕ್ಕೆ ನಾವು ಬಿಡೋದಿಲ್ಲ ಅಂತ ಇರಾನಿಗೆ ಕನ್ವೆ ಮಾಡ್ತಾ ಇದ್ವಿ. ಈಗ ಸುಮ್ಮನೆ ಇರಾನ್ನವ್ರು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಬಿಸ್ನೆಸ್ಸು, ಪ್ರವಾಸೋದ್ಯಮವನ್ನು ನಂಬಿಕೊಂಡಂಥ ದೇಶಗಳ ವರ್ಚಸ್ಸಿಗೆ ಧಕ್ಕೆ ಆಯಿತು. ದುಬೈನಂಥ ನಗರದಲ್ಲಿ ಪ್ರಪಂಚದ ಮೂಲೆಗಳಿಂದ ಸೆಲೆಬ್ರಿಟಿಗಳಿಗೆ, ಆಗರ್ಭ ಶ್ರೀಮಂತರುಗಳಿಗೆ, ಬಿಸ್ನೆಸ್ಮನ್ಗಳಿಗೆ ಅಲ್ಲೊಂದು ಎಕ್ಸ್ಟ್ರಾ ಮನೆ ಮಾಡ್ಕೊಂಡಿದ್ರು ಅವರು. ಕುಟುಂಬದ ಜೊತೆ ಕಾಲ ಕಳೆಯೋದಕ್ಕೆ, ಹೋಗೋದಕ್ಕೆ, ಬರೋದಕ್ಕೆ ಒಂದು ಮನೆ ಇತ್ತಲ್ಲ ಅವ್ರಿಗೆ. ಕ್ರಿಶ್ಚಿಯಾನೋ ರೊನಾಲ್ಡೋ ಪ್ರಪಂಚದ ಗ್ರೇಟೆಸ್ಟ್ ಫುಟ್ಬಾಲ್ ತಾರೆ ಅಂತಾರೆ, ಮನೆ ಖಾಲಿ ಮಾಡ್ಕೊಂಡು ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ಹೋಗ್ಬಿಡ್ನಂತ ಅವನು, ಇನ್ನು ಬರೋದಿಲ್ಲ ಇಲ್ಲಿಗೆ ಅಂತ. ದುಬೈ ವರ್ಚಸ್ಸಿಗೆ ಎಂಥ ಧಕ್ಕೆ ಅದು. ದುಬೈ, ಅಬುದಾಬಿ ಆ ನಗರಗಳನ್ನು ಪ್ರಪಂಚದ ಅತ್ಯಂತ ಸುರಕ್ಷಿತ, ಸುಖದಾಯಕ, ಸರ್ವತಂತ್ರ ಸ್ವತಂತ್ರವಾಗಿ ಬದುಕಬಲ್ಲಂಥ ನಗರಗಳು ಅನ್ನುವಂತೆ ಕಟ್ಟಲಾಗಿತ್ತು. ಹಂಗೆ ಹೇಳಿ ಅಲ್ಲಿ ಇನ್ವೆಸ್ಟ್ಮೆಂಟ್ ತಂದಿದ್ದಾರೆ ಅವರು. ನೀವು ಪುರ್ಸತ್ತಿಲ್ದಂಗೆ ಅಲ್ಲಿ ಬಾಂಬ್ ಹಾಕ್ತಾ ಕೂತ್ಕೊಂಡ್ಬಿಟ್ರೆ, ಪುರ್ಸತ್ತಿಲ್ದಂಗೆ ಅವುಗಳ ಮೇಲೆ ಡ್ರೋನ್ ಹಾರಿಸ್ತಾ ಕೂತ್ಕೊಂಡ್ಬಿಟ್ರೆ, ನೀವು ಡೊನಾಲ್ಡ್ ಟ್ರಂಪು ನಮಗೆ ಮೊದಲೇ ಇನ್ಫಾರ್ಮ್ ಮಾಡಿದರೆ ನಾವು ಪ್ರಿಪೇರ್ ಆಗ್ತಿದ್ವಿ ಅಂತ. ಗಲ್ಫ್ ರಾಷ್ಟ್ರಗಳಿಗೆ ಸಿಟ್ಟು. ನಮಗೆ ಸೂತ್ರ ಸಂಬಂಧ ಇಲ್ಲದ ಯುದ್ಧದಲ್ಲಿ ವಿನಾಕಾರಣ ನಮ್ಮನ್ನು ಟ್ರಂಪ್ ಎಳ್ಕೊಂಡು ಬಂದರು. ಇವರಿಗೆ ನಮ್ಮ ದೇಶದಲ್ಲಿ ಇರೋದಕ್ಕೊಂದು ಸ್ವಲ್ಪ ಜಾಗ ಕೊಟ್ಟಿದ್ದೇ ತಪ್ಪಾಯಿತು ಅನ್ನುವ ಅಸಮಾಧಾನವನ್ನು ಗಲ್ಫ್ ರಾಷ್ಟ್ರಗಳನ್ನು ಆಳ್ತಾ ಇರುವಂಥವರು, ಅಂದರೆ ಹೆಚ್ಚಾಗಿ ಸುಲ್ತಾನರೇ ಇದ್ದಾರಲ್ಲ, ರಾಜಮನೆತನಗಳಿದ್ದಾವೆ, ವ್ಯಕ್ತಪಡಿಸಿದ್ದಾರೆ ಅಂತ. ಈ ಮಧ್ಯದಲ್ಲಿ ಮಸೂದ್ ಪೆಜೆಶ್ಕಿಯನ್ ಇರಾನಿನ ಅಧ್ಯಕ್ಷರ ಕ್ಷಮೆಯಾಚನೆ ಬಂದಿದೆ. ಅಕ್ಕಪಕ್ಕದ ಗಲ್ಫ್ ರಾಷ್ಟ್ರಗಳಿಗೆ ಕ್ಷಮೆಯಾಚನೆ ಮಾಡಿದ್ದಾರೆ. ನಿಮ್ಮ ಮೇಲೆ ದಾಳಿ ಮಾಡಬಾರ್ದಾಗಿತ್ತು ನಾವು ಅಂತ ಕಾರಣನೂ ಹೇಳಿದ್ದಾರೆ ಅವರು. ಇಂಟ್ರಡಕ್ಷನ್ನಲ್ಲೇ ಅನ್ನಲ್ಲ ನಾನು, ಏಕಾಏಕಿ ಸುಪ್ರೀಂ ಲೀಡರು ಅವರ ಸುತ್ತಲಿನ ಟಾಪ್ ಮೋಸ್ಟ್ 40 ಜನರನ್ನು ಕಳ್ಕೊಂಡಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಸ್ಥಳೀಯ ಕಮಾಂಡರ್ಗಳಿಗೆ ನಾವು ಜವಾಬ್ದಾರಿ ಕೊಟ್ಟುಬಿಟ್ವಿ, ನಿಮ್ಗೆ ಹೆಂಗೆ ಸರಿ ಅನ್ಸುತ್ತೆ ಹಂಗೆ ಪ್ರತಿಕ್ರಿಯೆ ಕೊಡಿ ಅಂತ ಅವ್ರು ನಿಮ್ಮ ಮೇಲೆ ದಾಳಿ ಮಾಡಿದ್ದಾರೆ. ನಿಮ್ಮ ಮೇಲಿನ ದಾಳಿಯಲ್ಲ, ನಿಮ್ಮ ನೆಲದಲ್ಲಿರುವ ಅಮೇರಿಕನ್ ಅಸೆಟ್ಗಳ ಮೇಲಿನ ದಾಳಿ. ಇನ್ನು ಮುಂದೆ ಅದನ್ನೂ ಮಾಡೋದಿಲ್ಲ. ಎಲ್ಲಿ ತನಕ ನಿಮ್ಮ ನೆಲದಲ್ಲಿರುವ ಅಮೇರಿಕನ್ ಅಸೆಟ್ಗಳ ಮೂಲಕ ನಮ್ಮ ಮೇಲೆ ದಾಳಿ ಆಗೋದಿಲ್ಲೋ ಅಲ್ಲಿ ತನಕ ನಿಮ್ಮನ್ನು ಮುಟ್ಟೋದಿಲ್ಲ ಅಂತ. ಸಮಾಧಾನದ ಸುದ್ದಿ, ಇರಾನಿನ ಅಧ್ಯಕ್ಷರೇ ಹೇಳ್ತಾ ಇದ್ದಾರೆ ಅಕ್ಕಪಕ್ಕದ ದೇಶಗಳ ಮೇಲೆ ದಾಳಿ ಮಾಡೋದಿಲ್ಲ ಅಂತ. ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯರಿದ್ದಾರೆ, ಕನ್ನಡಿಗರಿದ್ದಾರಲ್ಲಿ. ನೀವು ಸ್ವಲ್ಪ ಧೈರ್ಯವಾಗಿರಿ, ಇನ್ನು ಮೇಲೆ ಆ ದಾಳಿಗಳು ನಡೀಲಿಕ್ಕಿಲ್ಲ. ಇರಾನಿನ ಅಧ್ಯಕ್ಷರ ಮಾತು ಸತ್ಯ ಆದರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.